ರಾಘವ್ ನೀನು ತಪ್ಪರಿತಿದ್ಯಾ ನೋಡು. ಈ ತರ ಹಾಗಲ್ಲ, ಇಲ್ಲೊಂದು ಸ್ಮಾಲ್ ಬಾಕ್ಸ್ ಹಾಕಿ, ಇಲ್ಲೊಂದು ಬಾಕ್ಸ್ ಹಾಕಿ, ಈ ತರನೇ ಇಲ್ಲಿ 2 ಬಾಕ್ಸ್ ಹಾಕು. ವೆರಿ ಗುಡ್. ಅಮ್ಮ ಅಲಾರಾಂ ಹೊಡಿತಾ ಇದೆ. ನಂದು ಓದೋ ಟೈಮ್ ಮುಗಿತಮ್ಮ. ಓಹೋ, ಇವಾಗಿಂದ ಆಟ ಆಡೋ ಟೈಮ್. ಏ ಕಳ್ಳ, ಇದೆಲ್ಲ ಚೆನ್ನಾಗಿ ಜ್ಞಾಪಕ ಇರುತ್ತಲ್ಲ ನಿಂಗೆ. ಸರಿ, ಆಟಾಡಕ್ ಹೋಗುವಂತೆ. ನೋಡು, ನಿನ್ಗೊಂದು ಎನರ್ಜಿ ಡ್ರಿಂಕ್ ಮಾಡ್ಕೊಡ್ತೀನಿ, ಕುಡ್ದು ಆಮೇಲೆ ಆಟಾಡಕ್ ಹೋಗು. ಓಕೆ? ಇಲ್ಲ ಸುಮಾ, ಹೇಗೇಗೋ ಯಾರನ್ನೋ ಕೇಳ್ಕೊಂಡ ಜಾಗಕ್ಕೆ ಹೋಗಿ ನೋಡಿದ್ರೆ ಅಲ್ಲಿದ್ದವಳು ಶಾಂತಿ ಅಲ್ಲ. ಶಾಂತಿ ಅಲ್ವಾ? ಹಾಗಾದ್ರೆ ಯಾರದು? ನೀವು ಅವಳನ್ನ ನೋಡಿದ್ರಾ, ಮಾತಾಡ್ಸಿದ್ರಾ? ನಾನು ಅವಳನ್ನ ನೋಡ್ಲೂ ಇಲ್ಲ, ಮಾತಾಡ್ಸೋಕ್ಕೂ ಆಗ್ಲಿಲ್ಲ. ಆದ್ರೆ ನನಗೆ ವೈದ್ಯರು ಅಂತ ಪರಿಚಯ ಮಾಡ್ಕೊಂಡ್ರಲ್ಲ, ಅವ್ರಿಗೆ ಶಾಂತಿ ಬಗ್ಗೆ ಕೇಳಿದಾಗ ಯಾರದು ಅಂತಂದ್ರು. ಕೊನೆಗೆ ನನ್ನ ಮೊಬೈಲಲ್ಲಿ ಇತ್ತಲ್ಲ, ಆ ಫೋಟೋನ್ ತೋರಿಸಿದ್ರು. ಓ, ಈ ಹುಡುಗಿನಾ ಅಂತ ಗುರ್ತಿಡಿದ್ರು. ಗುರ್ತು ಹಿಡಿದು ಇವಳು ನಮ್ಮ ಹತ್ರ ಟ್ರೀಟ್ಮೆಂಟ್ ತಗೊಂಡಿರೋದು ನಿಜ. ನಾರ್ತ್ ಇಂಡಿಯಾದಿಂದ ಟೂರ್ಗೆ ಅಂತ ಬಂದಿದ್ರು. ಏನೋ ಸ್ವಲ್ಪ ಆಗಿದೆ ಅಂತ ಒಂದ್ 4-5 ದಿನ ಚಿಕಿತ್ಸೆ ತಗೊಂಡು ಆಮೇಲೆ ಕರ್ಕೊಂಡು ಹೊರಟೋದ್ರು ಅಂತ ಹೇಳಿದ್ರು. ಹೇ, ಮೀಸೆ ಮಾಮ ಎಲ್ಲೋ? ಮೇಲ್ಗಡೆ ಇದ್ದಾರೆ. ಓ ಹೌದಾ, ಸರಿ. ಹಾಗಾದ್ರೆ ಮೀಸೆ ಮಾಮಂಗೆ ಏನ್ ಬೇಕು ಅಂತ ಕೇಳ್ಕೊಂಡ್ ಬಂದ್ಬಿಡ್ಲ. ಎಲ್ಲೂ ಹೋಗ್ಬಾರ್ದು, ಇಲ್ಲೇ ಇರ್ಬೇಕು, ಸರಿನಾ? ಇದನ್ ಫಿನಿಶ್ ಮಾಡ್ಬಿಡು. ಅದೆಲ್ಲ ಸರಿರಿ, ಆದ್ರೆ ಅದು ಶಾಂತಿನೋ ಹೌದೋ ಅಲ್ವೋ ಅಂತ ಅದ್ ಹೇಗ್ ಕನ್ಫರ್ಮ್ ಮಾಡ್ಕೊಂಡ್ರಿ ಅಂತ ಕೇಳ್ತಿರೋದು. ಕನ್ಫರ್ಮ್ ಅಂದ್ರೆ ಇನ್ನೇನ್ ಸುಮತಿ? ಅವಳಿಗೆ ಟ್ರೀಟ್ಮೆಂಟ್ ಕೊಟ್ಟರೆ ಡಾಕ್ಟ್ರೇ ಹೇಳ್ತಾ ಇದ್ದಾರೆ ಅವಳಲ್ಲ ಅಂತ. ಇನ್ನೇನ್ ಹೇಳೋದು ನಾನು ನಿನಗೆ? ಅಲ್ಲ ರೀ, ನೀವ್ ಹೇಳ್ತಾ ಇರೋ ಕತೆ ಎಲ್ಲ ಕೇಳಿದ್ರೆ ನನಗೆ ಅವಳು ಶಾಂತಿನೋ ಹೌದೋ ಅಲ್ವೋ ಅನ್ನೋದು ಅನುಮಾನ ಬರ್ತಾ ಇದೆ. ಬಾ, ಏನಾಯ್ತು ಇವಳಿಗೆ? ಮಂದ್ರ ಪಿಡ್ಸ್ ಅನ್ಸುತ್ತೆ. ಇವಾಗ ಏನ್ ಮಾಡೋದು? ಕೀ ಏನಾದ್ರು ಇದ್ರೆ ಕೊಡೆ, ನೋಡ್ಕೊ ಬಂದೆ.